ವಿದ್ಯಾರ್ಥಿಗಳೇ, ಇವತ್ತು ನಾವು ಏನು ಮಾಡ್ತೀವಿ ಅಂದರೆ, ನಿಮಗೆ ರೇಖಾಗಣಿತದ ಕೆಲವೊಂದು ವಿಷಯಗಳ ಬಗ್ಗೆ ಜ್ಞಾನ ಇದೆ. 8ನೇ ಕ್ಲಾಸ್ನಾಗ ಓದಿರ್ತೀವಿ. ಏನು ಓದಿರ್ತೀವಿ ಅಂದರೆ, ರೇಖಾಗಣಿತದಲ್ಲಿ ಕೆಲವೊಂದು ಆಕೃತಿಗಳು ಬರ್ತವೆ. ಏನಪ್ಪ ಆಕೃತಿ? ತ್ರಿಭುಜ ಅಂತ ಬರ್ತದೆ, ಚತುರ್ಭುಜ ಅಂತ ಬರ್ತದೆ, ಆಯತ ಅಂತ ಬರ್ತದೆ, ವರ್ಗ ಅಂತ ಬರ್ತವೆ. ಹೀಗೆ ಸಮತಲ ಆಕೃತಿಗಳು ಬರ್ತವೆ. ಹಾಗಾದ್ರೆ ಇದು ಒಂದು ತ್ರಿಭುಜ ನೋಡವ, ಇದು ಒಂದು ತ್ರಿಭುಜ. ಈ ತ್ರಿಭುಜಕ್ಕೆ ಎಷ್ಟು ಭಾವಗಳಿವೆ? ಯಾರು ಹೇಳ್ತೀರಿ? ಎಷ್ಟು ಭಾವಗಳಿರ್ತವೆ? 3 ಅಂದ್ರೆ 3, ಭುಜ ಅಂದ್ರೆ ಭಾವಗಳು. ಹೇಗಿರ್ತದೆ ಅಂದ್ರೆ ಈ ರೀತಿ ಇರ್ತದೆ. ಹೇಗೆ 3 ಭಾವಗಳು. ಅವಾಗ ನಾವು ಹೆಸರು ಕೊಟ್ಟೇವು ಅಂದ್ರೆ ಹೆಸರಾಗ್ತದೆ. ಹೆಸರಿಲ್ಲ ಅಂದ್ರೆ ಇಲ್ಲ. ಈಗ ನೀವೆಲ್ಲ ಹುಡುಗರು, ನಿಮಗೆ ಹೆಸರು ಕೊಟ್ಟಿವಿ ಅಂತ ಹೆಸರು ಮುಂದಾಗ ನಾವು ಕರಿತೀವಿ ಅಷ್ಟೇ. ಹೆಸರಿಲ್ಲ ಅಂದ್ರೆ ಏನಂತ ಕರಿಬೇಕು? ಏ ಬಾರೋ, ಆ ಬಾರೋ, ಈ ಬಾರೋ ಅಂತೀವಿ ಅಷ್ಟೇ. ನಿಮ್ಮ ಹೆಸರಿದ್ದಲ್ಲಿ ಹೆಸರು ಕೊಂಡು ನಾವು ಕರಿತೀವಿ. ಅದೇ ರೀತಿ ಆಕೃತಿಗಳಿಗೆ ಇದು ತ್ರಿಭುಜ. ಎಂತ ತ್ರಿಭುಜ ಅದು? ಹೆಸರು ಕೊಟ್ಟಾಗ ನೋಡಿ, ಇದು ಹೆಸರು ಈಗ ಕೊಟ್ಟೇವ ಅಂದ್ರೆ ಇದ್ರ ಹೆಸರು ABC ತ್ರಿಭುಜ ಅಂತ ಕರಿತೀವಿ. ABC ಬದಲಿಗೆ PQR ಕೊಟ್ಟೆ PQR ತ್ರಿಭುಜ ಅಂತ ಕರಿತೀವಿ. ಹೀಗೆ ಪ್ರತಿಯೊಂದು ಆಕೃತಿಗಳಿಗೆ ತಮ್ಮದೇ ಆದಂತ ಹೆಸರುಗಳಿವೆ. ಅದಕ್ಕೆ ತ್ರಿಭುಜಕ್ಕೆ 3 ಭಾವಗಳು ಇರ್ತವೆ. ಯಾವ್ಯಾವ ಭಾವಗಳು 3 ನೋಡ್ರಿ. AB 1 ಭಾವ, BC 2 ಭಾವ, CA 3 ಭಾವಗಳು. ತ್ರಿಭುಜಕ್ಕೆ 3 ಭಾವಗಳು ಇರ್ತವೆ. ನಾನು ಗುರುತಿಸ್ತೇನೆ. ಇದು 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 ಇವುಗಳಿಗೆ ಕೋನಗಳನ್ನು ಕರಿತೀವಿ. ತ್ರಿಭುಜಕ್ಕೆ 3 ಕೋನಗಳು ಇರ್ತವೆ. ಯಾವ ಕೋನಗಳು ನೋಡ್ರಿ? ಕೋನ A, ಕೋನ B, ಕೋನ C. ತ್ರಿಭುಜಕ್ಕೆ 3 ಶೃಂಗ ಬಿಂದುಗಳು ಇರ್ತವೆ. A, B, C. ಇದು ತ್ರಿಭುಜದ ಲಕ್ಷಣ. ತ್ರಿಭುಜದ ಲಕ್ಷಣ ಏನು? ತ್ರಿಭುಜಕ್ಕೆ 3 ಭಾವಗಳಿರ್ತವೆ, ತ್ರಿಭುಜಕ್ಕೆ 3 ಕೋನಗಳಿರ್ತವೆ, ತ್ರಿಭುಜಕ್ಕೆ 3 ಶೃಂಗ ಬಿಂದುಗಳಿರ್ತವೆ. ಹೌದಾ? ನಿನ್ನ ಲಕ್ಷಣ ಏನು? ನಿನ್ನ ಲಕ್ಷಣ ಏನು? ಆರಾಮ್ ಊಟ ಮಾಡೋದು 1ನೇ ಲಕ್ಷಣ, ಆರಾಮ್ ನಿದ್ದೆ ಮಾಡೋದು 2ನೇ ಲಕ್ಷಣ, ಆರಾಮ್ ತಿರುಗಾಡೋದು 3ನೇ ಲಕ್ಷಣ, ಕೇಳಾದ್ರೆ ಓಡಿ ಹೋಗೋದು 4ನೇ ಲಕ್ಷಣ, ಹೋಮ್ವರ್ಕ್ ಮಾಡೋದಂತೂ 5ನೇ ಲಕ್ಷಣ. ಎಷ್ಟು ಲಕ್ಷಣ ಅಲ್ಲ ನಿಮ್ಗೆ? ಕರೆಕ್ಟ್ನೆಸ್ ಅಂತೂ ಒಬ್ಬರು ಇಲ್ಲ. ನಡಿ ಏನ್ ಮಾಡೋಕ್ಕಿಂತ ಲಕ್ಷಣ ನಮ್ಮ ವಿದ್ಯಾರ್ಥಿಗಳಿಗೆ ಅದು. ಲಕ್ಷಣಗಳು ಒಳ್ಳೆ ಇರಬಹುದು. ಒಂದ್ ವೇಳೆ ತ್ರಿಭುಜದ ಲಕ್ಷಣ ಬದಲಾವಣೆ ಆದ್ರೆ ಏನಾಗ್ತದೆ ಗೊತ್ತಾ? ಜಗತ್ತು ಅಲ್ಲೋಲ್ ಕಲ್ಲೋಲ್ ಆಗ್ತದೆ. ಹೆಂಗ್ ಅಲ್ಲೋಲ್ ಕಲ್ಲೋಲ್ ಅಂತ ಗೊತ್ತಾ? ತ್ರಿಭುಜದ ಒಂದು ಭಾವ AB ಹಿಂಗಿರೋದೆ, ಹಿಂಗ್ ಬಂತಂದ್ರೆ ಜಗತ್ತು ಉಲ್ಟಾ ಆಗ್ಬಿಡ್ತದೆ. ಸಮುದ್ರದ ನೀರು ಬಂದ್ಬಿಡ್ತದೆ, ಎಲ್ಲ ಮುಣಿಗೆ ಸತ್ತು ಬಿಡ್ತೀವಿ. ನೋಡಿ ಎಷ್ಟು ಇಂಪಾರ್ಟೆಂಟ್ ಅದು. ಗಮನ. ಸ್ಟೇಟ್ ಇರೋದೇ ಉಲ್ಟಾ ಹಿಂಗೆ ಕರ್ವ್ ಇತ್ತಂದ್ರೆ ಮುಗಿದ ಜಗತ್ತೆ. ಯಾಕಂದ್ರೆ ಈ ಬಿಲ್ಡಿಂಗ್ ಕಟ್ಟಿದ್ದು ತ್ರಿಭುಜದ ಲಕ್ಷಣದ ಮೇಲೆ, ನಿಮ್ಗೆ ಊಟ ರೆಡಿ ಮಾಡೋದು ತ್ರಿಭುಜದ ಲಕ್ಷಣದ ಮೇಲೆ, ನೀವು ತಿರುಗಾಡೋದು ತ್ರಿಭುಜದ ಲಕ್ಷಣದ ಮೇಲೆ. ಅದು ಗೊತ್ತಿಲ್ಲ ನಮಗೆ. ಬಿಲ್ಡಿಂಗ್ ಗೋಡೆ ಸ್ಟೇಟ್ ಕಟ್ಲಾರ್ದೆ ಉಲ್ಟಾ ಪಲ್ಟಾ ಕಟ್ಟು ಬಿದ್ದು ಬಿಡುದು, ನೀವು ಯಾಕೆ ಸತ್ತು ಬಿಡ್ತೀರಿ. RCC ಹಿಂಗೆ ಸ್ಟೇಟ್ ಕರೆಕ್ಟ್ ಹಾಕ್ಲಾರ್ದೆ ಉಲ್ಟಾ ಪಲ್ಟಾ ಹಾಕಿದ್ರೆ ಏನಾಗ್ತದೆ ಗೊತ್ತಾ? ಮುರ್ಕೊಂಡ್ ಬಿದ್ದು ಬಿಡ್ತದೆ ಕೆಳಗೆ. ಏನಾಗ್ಬೋದು ಪರಿಸ್ಥಿತಿ ಗೊತ್ತ? ಸಮುದ್ರದಲ್ಲಿ ನೀರನ್ನು ಕರೆಕ್ಟ್ ಆಗಿ ನಿಲ್ಲಿಲ್ಲ ಅಂದ್ರೆ ಏನಾಗ್ತದೆ? ಹೊಚ್ಕೊಂಡು ಹೋದ್ರಲ್ಲ ನೋಡಿ ಹೆಂಗದ ಪರಿಸ್ಥಿತಿ. ಅದಕ್ಕೆ ವಿಜ್ಞಾನಿಗಳು ಅಷ್ಟು ಕರೆಕ್ಟ್ ಆಗಿ ಮಾಡ್ಯಾರ. ಹೀಗೆ ತ್ರಿಭುಜದ ಲಕ್ಷಣಗಳನ್ನು ಅಭ್ಯಾಸ ಮಾಡಬೇಕು. ಇಂಥ ತ್ರಿಭುಜಗಳಲ್ಲಿ ಕೆಲವೊಂದು ನಿಬಂಧನೆಗಳು ಬರ್ತವೆ. ಏನ್ ನಿಬಂಧನೆಗಳು? ನಾವು 2 ತ್ರಿಭುಜಗಳನ್ನು ಹೋಲಿಕೆ ಮಾಡ್ತೀವಿ. ಈ 2 ತ್ರಿಭುಜ ಗಮನ ಇರಲಿ. ಇದ್ರ ಹೆಸರು ABC, ಇದ್ರ ಹೆಸರು DEF. ತ್ರಿಭುಜದ ಬದಲಿ ಇಲ್ಲೊಂದು 2 ವರ್ಗಗಳದಾವ, ಚೌಕಗಳು. ಈ 2 ಚೌಕಗಳನ್ನು ಪರಸ್ಪರ ನಾನು ಏನ್ ಮಾಡ್ತೀನಿ ಅಂದ್ರೆ ಹೋಲಿಕೆ ಮಾಡ್ತೀನಿ. 2 ಹೋಲಿಕೆ ಮಾಡ್ತೀನಿ. ಗಮನ ಇರಲಿ. ಹೋಲಿಕೆ ಮಾಡಿದಾಗ 2ರ ಲಕ್ಷಣಗಳನ್ನು ಹೋಲಿಕೆ ಮಾಡ್ತೀನಿ. 2 ವಿದ್ಯಾರ್ಥಿಗಳದಾರಲ್ಲ, ಯಾರಿಲ್ಲಪ್ಪ, ನಿನ್ನ ಲಕ್ಷಣ ಇವನ ಲಕ್ಷಣ ನಾವು ಹೋಲಿಕೆ ಮಾಡ್ತೀವಿ. ಏನ್ ವ್ಯತ್ಯಾಸ ಕಾಣಿಸ್ತೀವಿ?
ಏನು ವ್ಯತ್ಯಾಸ ಕಾಣ್ತೇವೆ, ಏನು ಸೇಮ್ ಅದಾವ ಕಾಣಿಸ್ತೀವಿ. ಕೆಲವೊಂದು ವ್ಯಕ್ತಿಗಳು, ಎರಡು ವ್ಯಕ್ತಿಗಳನ್ನು ಹೋಲಿಕೆ ಮಾಡ್ತೀವಿ. ಹೋಲಿಕೆ ಮಾಡಿದಾಗ ಅವನ ಲಕ್ಷಣ ಇವನ ಲಕ್ಷಣ, ಅವನ ಗುಣಲಕ್ಷಣ ಇವನ ಗುಣಲಕ್ಷಣ, ಅವನ ದೈಹಿಕ ಆಕ್ಟಿವಿಟೀಸ್ ಇವನ್ ದೈಹಿಕ ಆಕ್ಟಿವಿಟೀಸ್, ಮಾನಸಿಕ ಆಕ್ಟಿವಿಟೀಸ್ ಅನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ಚೆಕ್ ಮಾಡ್ತೀವಿ. ಚೆಕ್ ಮಾಡಿದಾಗ ಎರಡು ಯಾವ್ಯಾವ ಲಕ್ಷಣ ಇಬ್ಬರದ್ದು ಸೇಮ್ ಅದ, ಯಾವ ಇಲ್ಲ ಅಂತ ಚೆಕ್ ಮಾಡ್ತೀವಿ. ಹಾಗೆ ಈ ಆಕೃತಿಗಳಲ್ಲಿ ಎರಡು ಆಕೃತಿಗಳನ್ನು ಹೋಲಿಕೆ ಮಾಡಿದಾಗ ಯಾವ ಲಕ್ಷಣಗಳನ್ನು ಸೇಮ್ ಅದಾವ ಅಂತ ಚೆಕ್ ಮಾಡ್ತೀವಿ. ಹೇಗಪ್ಪ ಅಂತ, ಇದು ABCD ಚೌಕ ಕೂತ್ಕೋ, ಇದು PQRS ಚೌಕ. ಈ ಎರಡು ಚೌಕಗಳನ್ನು ಹೋಲಿಕೆ ಮಾಡಿದಾಗ AD ಭಾವವನ್ನ ಇದನ್ನ ಈ PS ಭಾವವನ್ನ ಹೋಲಿಕೆ ಮಾಡ್ತೀವಿ. ನೆಕ್ಸ್ಟ್ AB ಭಾವವನ್ನ PQ ಭಾವವನ್ನ ಹೋಲಿಕೆ ಮಾಡ್ತೀವಿ. CD ಭಾವಗಳನ್ನ SR ಭಾವಗಳನ್ನು ಹೋಲಿಕೆ ಮಾಡ್ತೀವಿ. BC ಭಾವವನ್ನ QR ಭಾವವನ್ನು ಹೋಲಿಕೆ ಮಾಡ್ತೀವಿ. ಹೇಗೆ ಹೋಲಿಕೆ ಮಾಡ್ತೀವಿ ಅಂದ್ರೆ ಒಂದೇ ಬದಿಯಲ್ಲಿರುವಂತಗಳನ್ನು ಹೋಲಿಕೆ ಮಾಡ್ತೀವಿ. ಈಗ ನನ್ನ ಲೆಫ್ಟ್ ಹ್ಯಾಂಡ್ ಅದ, ನಿಮ್ಮ ಲೆಫ್ಟ್ ಹ್ಯಾಂಡ್ ಅದಾವ, ಕರೆಕ್ಟ್? ನಂದು ರೈಟ್ ಹ್ಯಾಂಡ್ ಅದ, ನಿಮ್ಮ ರೈಟ್ ಹ್ಯಾಂಡ್ ಅದ, ಕರೆಕ್ಟ್? ನೋಡಿದಾಗ ನಮ್ಮ ರೈಟ್ ಹ್ಯಾಂಡ್ ನಿಮ್ಮ ರೈಟ್ ಹ್ಯಾಂಡ್, ನನ್ನ ಲೆಫ್ಟ್ ಹ್ಯಾಂಡ್ ನಿಮ್ಮ ಲೆಫ್ಟ್ ಹ್ಯಾಂಡ್ ಹೆಂಗಿರ್ತಾವಪ್ಪ ಅಂದ್ರೆ ಅವುಗಳಿಗೆ ಅನುರೂಪಗಳು ಅಂತ ಕರಿತೀವಿ. ಅನುರೂಪ ಶಬ್ದ ಹೆಂಗ್ ಬರ್ತಂದ್ರೆ ಅನುರೂಪ ಅಂದ್ರ ಒಂದೇ ಬದಿಯಲ್ಲಿ ಇರುವುದಕ್ಕೆ ನಾವು ಅನುರೂಪ, ಒಂದೇ ಸೈಡ್ ಇರಬೇಕು, ಅವಕ್ಕೆ ನಾವು ಅನುರೂಪ ಅಂತ ಕರಿತೀವಿ. ಹೇಗೆ ಅನುರೂಪ? AD ಭಾವ ಓದಲ್ಲ, ಇದು PS ಭಾವಗೆ ಸಮ ಇರ್ತದೆ, ಒಂದೇ ಸೈಡ್. ಇದು ನೋಡಿದಾಗ ಒಂದೇ ಸೈಡ್. AB ಮತ್ತು PQ ನೋಡಿದಾಗ ಇದು ಒಂದೇ ಸೈಡ್, ಇದು AD ಮತ್ತು PS ನೋಡಿದಾಗ ಒಂದೇ ಸೈಡ್ ಇದಾವೆ. AB ಮತ್ತು PQ ನೋಡಿದಾಗ ಒಂದೇ ಸೈಡ್ ಇದಾವೆ, ಅದಾವೆಲ್ಲ ಒಂದೇ ಸೈಡ್. ಅದೇ ರೀತಿ BC ನೋಡಿದಾಗ SR ಸೇಮ್ ಅದ, BC ನೋಡಿದಾಗ QR ಸೇಮ್ ಅದ, ಸೇಮ್ ಇರಲೇಬೇಕು. ಅವ ಹೇಳ್ತಾನೆ ಯಾವುದೇ ಎರಡು ಆಕೃತಿಗಳನ್ನು ಹೋಲಿಕೆ ಮಾಡಲಾಗಿ ಅನುರೂಪ ಭಾವಗಳು ಸಮ ಇರುತ್ತವೆ. ಅನುರೂಪ ಅಂದ್ರೆ ಒಂದೇ ಕಡೆ ಇರುವಂತವು ಸಮ ಇರ್ತವೆ, ಉಲ್ಟಾ ಪಲ್ಟಾ ಇರಲ್ಲ. ಈಗ ಒಂದ್ ವೇಳೆ ಇದನ್ನು ತಗೊಂಡು ಇದಕ್ಕೆ ಚೆಕ್ ಮಾಡಂಗಿಲ್ಲ, ಇವು ಅನುರೂಪ ಅಲ್ಲ. ಇದನ್ನು ತಗೊಂಡು ಇದಕ್ಕೆ ಚೆಕ್ ಮಾಡಂಗಿಲ್ಲ, ಅನುರೂಪ ಅಲ್ಲ, ಇವು ಉಲ್ಟಾ ಆಗ್ತವೆ. ಅನುರೂಪ ಅಂದ್ರೆ ಒಂದೇ ಬದಿಯಲ್ಲಿ ಇರುವಂತವಕ್ಕೆ ಅನುರೂಪ ಅಂತೀವಿ. ಯಾವ ಎರಡು ಆಕೃತಿಗಳನ್ನ ಪರಸ್ಪರ ಹೋಲಿಕೆ ಮಾಡಿದಾಗ ಆ ಎರಡು ಆಕೃತಿಗಳ ಭಾವಗಳು, ಅನುರೂಪ ಭಾವಗಳು ಸಮ ಇರಬೇಕು ಅಂತ ನಾವು, ಮತ್ತು ಅನುರೂಪ ಕೋನಗಳು ಸಮ ಇರ್ತವೆ ಅಂತ. ಈಗ ಅನುರೂಪ ಕೋನಗಳು, ಹೇಗೆ ಅನುರೂಪ ಕೋನ ಯಾವ್ದು ಹೇಳ್ತೀರಿ ಹೇಳ್ರಿ ನಾವು? ಹೇಗೆ ಅನುರೂಪ ಕೋನ ಹೇಳ್ರಿ? ಒಂದೇ ಸೈಡ್ ಇರೋದು P. ಗುಡ್. B ಗೆ ಯಾವುದು? Q. ಎಸ್, B ಗೆ Q. D ಗೆ ಯಾವುದು? ಎಸ್, D ಗೆ S. C ಗೆ ಯಾವುದು? ಎಸ್. ಹೀಗೆ ಗೊತ್ತಿರುತ್ತೆ. ಅನುರೂಪ ಭಾವಗಳು, ಅನುರೂಪ ಆಕೃತಿಗಳೆಂದರೇನು ಅಂತ ಪ್ರಶ್ನೆ ಬರ್ತದೆ. ಅಥವಾ ಸಮರೂಪ ಆಕೃತಿಗಳೆಂದರೇನು ಅಂತ ಪ್ರಶ್ನೆ ಬರ್ತದೆ. ಸಮರೂಪ ಆಕೃತಿಗಳು, ಸಮರೂಪ ಅಂದ್ರ ಕೊಟ್ಟಿರುವ ಎರಡು ಆಕೃತಿಗಳಲ್ಲಿ ಅನುರೂಪ ಭಾವಗಳು ಸಮ ಇರಬೇಕು ಮತ್ತು ಸಮಾನುಪಾತದಲ್ಲಿರಬೇಕು ಅಂತ ನಾವು. ಸಮಾನುಪಾತ ಅಂದ್ರೆ ಹೇಗಿರ್ತದೆ ನೋಡಿ, AD ಡಿವೈಡೆಡ್ ಬೈ PS ಹೀಗಿರುತ್ತೆ, ಡಿವೈಡೆಡ್ ಬೈ DC ಡಿವೈಡೆಡ್ ಬೈ ಇದರ ಅನುರೂಪ ಯಾವುದು? ಎಸ್. ಹೀಗಿರುತ್ತೆ, ಹೀಗೆ ಅದಕ್ಕೆ ನಾವು ಸಮರೂಪ ಆಕೃತಿಗಳನ್ನು ಕರಿತೀವಿ. ಬೆಂಗಳೂರಿನಲ್ಲಿ ತಾಜ್ ಮಹಲ್ ಇದೆ, ಕರೆಕ್ಟಾ? ಬೆಂಗಳೂರಿನಲ್ಲಿ ತಾಜ್ ಮಹಲ್ ಇದೆ, ಕರೆಕ್ಟಾ? ಅಂತ ನೋಡಿ. ಸಾಣೆಹಳ್ಳಿಯ ತಾಜ್ ಮಹಲ್ ಇದೆ, ಇಲ್ಲ? ತಾಜ್ ಮಹಲ್ ಎಲ್ಲಿದೆ? ಆಗ್ರಾದಲ್ಲಿ, ಕರೆಕ್ಟ್? ಆಗ್ರಾದಲ್ಲಿ ತಾಜ್ ಮಹಲ್ ಇದೆ, ಕರೆಕ್ಟ್ ಅಂತ. ಆ ತಾಜ್ ಮಹಲ್ ರೇಲಿ ನೋಡಿದಾಗ ದೊಡ್ಡದು ಕಾಣಿಸ್ತದೆ, ನಮ್ಮ ಚಿತ್ರದಾಗ ಸಣ್ಣದಿರ್ತದೆ, ನೋಡಿರ? ಟಿವಿಯಾಗೂ ಸಣ್ಣದು ಕಾಣಿಸ್ತದೆ, ರಿಯಲ್ ಹೋಗಿ ನೋಡ್ರಿ ದೊಡ್ಡದು ಕಾಣಿಸ್ತದೆ. ಏನ್ ಅನಿಸ್ತದೆ ಎರಡು ನೋಡಿದಾಗ? ಎರಡು ನೋಡಿದ್ರೆ ಏನ್ ಅನಿಸ್ತದೆ? ಅದು ದೊಡ್ಡದಿರ್ತದೆ, ಇದು ಚಿಕ್ಕದಿರ್ತದೆ. ಹಾಗಾದ್ರೆ ನೋಡ್ಲಿಕ್ಕೆ ಸೇಮ್ ಕಾಣಿಸ್ತವ,
ಗಾತ್ರದಲ್ಲಿ ಬೇರೆ ಬೇರೆ ಇದಾವೆ. ನೋಡ್ಲಿಕ್ಕೆ ಆಕಾರದಲ್ಲಿ ಒಂದೇ ಇರ್ತವೆ, ಗಾತ್ರದಲ್ಲಿ ಬೇರೆ ಇರ್ತವೆ. ಅಂತ ಆಕೃತಿಗಳಿಗೆ ಸಮರೂಪ ಆಕೃತಿಗಳಂತಿವೆ. ವಿಚಾರ ಮಾಡ್ರಿ. ಈಗ ಸಿನಿಮಾ ನೋಡ್ತೀವಿ, ಹೀರೋ ಟಿವಿಯಾಗ ಬಂದ್ರ ಅದೇ ಹೀರೋನ್ ಇರ್ತಾನೆ, ಹೊರಗಡೆ ನೋಡಿದ್ರೆ ಅದೇ ಹೀರೋನ್ ಇರ್ತಾನೆ. ಟಿವಿಯಾಗ ಸಣ್ಣದ್ ಕಾಣಿಸ್ತದೆ, ಹೊರಗಡೆ ನೋಡಿದ್ರೆ ದೊಡ್ಡದು ಕಾಣಿಸ್ತದೆ. ಅದೇ ಹೀರೋ, ಅದೇ ಸಿನಿಮಾ, ಅದೇ ಧಾರಾವಾಹಿ, ಎಲ್ಲ ಅದೇ. ಅದು ನೋಡಿದ ತಕ್ಷಣ ಏನು ಅನಿಸ್ತದೆ ಅಂದ್ರೆ, ಆಕಾರದಲ್ಲಿ ಒಂದೇ ಇದ್ದು ಗಾತ್ರದಲ್ಲಿ ಬೇರೆ ಬೇರೆ ಇದ್ದು ಅಂದ್ರೆ ಅವಕ್ಕೆ ನಾವು ಸಮರೂಪ ಆಕೃತಿಗಳಂತೀವಿ. ನೆನ್ಪಿಟ್ಕೋಬೇಕು. ಇನ್ನೊಂದು ಆಕೃತಿಗಳು ಬರ್ತಾವ, ಸರ್ವಸಮ ಆಕೃತಿಗಳಂತ. ಸರ್ವಸಮ ಅಂದ್ರೆ ಆಕಾರ ಮತ್ತು ಗಾತ್ರದಲ್ಲಿ ಸೇಮ್ ಇರಬೇಕು, ಅವಕ್ಕೆ ಸರ್ವಸಮ ಅಂತೀವಿ. ಏನಪ್ಪಾ ಅಂದ್ರೆ, ಇದು ಒಂದು ತ್ರಿಭುಜದ ಇಂಥದ್ದೇ ಸೇಮ್ ಅಳತೆಯ ತ್ರಿಭುಜಗಳನ್ನು ತಂದು ಒಂದ್ರ ಮೇಲೆ ಒಂದು ಹಿಂಗೆ ಇಟ್ಬಿಟ್ರೆ ಒಂದೇ ತ್ರಿಭುಜ ಕಾಣಿಸ್ತದೆ. ಉದಾಹರಣೆ ನೋಡಿ, ಇದು ಗಣಿತ ಪುಸ್ತಕ ಭಾಗ 2, ಕರೆಕ್ಟಪ್ಪ, ಒಪ್ಕೋತೀರಾ? ಇದು ಗಣಿತ ಪುಸ್ತಕ ಭಾಗ 2, ಈಗ ನಿಂತಿರೋದು. ಇವೆರಡು ಒಂದ್ರ ಮೇಲೆ ಒಂದು ಹಿಂಗೆ ಇಡ್ತೀನಿ. ನಿಮ್ ಮುಂದೆ ನಾನು ನೋಡಿದಾಗ ನಿಮ್ಗೆ ಏನ್ ಒಂದೇ ಟೆಕ್ಸ್ಟ್ ಬುಕ್ ಕಾಣಿಸ್ತದೆ. ಅಂದ್ರ ಇದ್ರ ಎಲ್ಲಾ ಭಾವಗಳು ಎಲ್ಲಾ ಅಳತೆ ಸೇಮ್ ಅದಾವ, ಆಕಾರದಲ್ಲಿ ಸೇಮ್ ಇದೆ, ಗಾತ್ರದಲ್ಲಿ ಸೇಮ್ ಇದೆ. ಇದ್ದಾಗ ಒಂದಕ್ಕೊಂದು ಹಿಂಗ ಇಟ್ಟು ಬಿಟ್ರೆ ಐಕ್ಯ ಬಂದ್ಬಿಡ್ತಾವೆ. ಒಂದಕ್ಕೊಂದು ಐಕ್ಯಗೊಳ್ಳುವ ಆಕೃತಿಗಳಿಗೆ ಸರ್ವಸಮ ಆಕೃತಿಗಳಂತೀವಿ. ಗಮನ, ಅಂಡರ್ಸ್ಟ್ಯಾಂಡ್? ಹಾಗ ಸರ್ವಸಮ ಆಕೃತಿಗಳು ಮತ್ತು ಸಮರೂಪ ಆಕೃತಿಗಳು ಗೊತ್ತಾಯ್ತಾ ನಿಮಗೆ? ಇದು 10th ಸ್ಟ್ಯಾಂಡರ್ಡ್ ಐತಿ, ಕಂಟಿನ್ಯೂಸ್ ಇರ್ತದೆ. ಅವ ನಾವೇನಂತೀವಿ ಅಂದ್ರ, ಗಮನ, ABC ತ್ರಿಭುಜದ DF ತ್ರಿಭುಜದ ಇದನ್ನ ಸಮರೂಪತೆ ಬರೀರಿ ಅಂತ ಹೆಂಗ್ ಬರ್ತೀವಿ ಅಂದ್ರ, ಇದು ತ್ರಿಭುಜದ ಚಿಹ್ನೆ ನೆನಪಿರಲಿ. ತ್ರಿಭುಜ APC, ಈಗ ಈ ಚಿಹ್ನೆ ಅದಲ್ಲ, ಇದಕ್ಕೆ ಸಮರೂಪತೆ ಅಂತ ಕರಿತೀವಿ. ಸಮರೂಪ ಆಕೃತಿಯ ಚಿಹ್ನೆ ಅದು. ತ್ರಿಭುಜ ABC ಸಮರೂಪ, ತ್ರಿಭುಜ DEF ಅಂತ ಓದ್ಬೇಕು. ನಾ ಕೆಲವೊಮ್ಮೆ ಹೇಳುವಾಗ ನಿಮ್ಗೆ ಏನ್ ಮಾಡ್ತೀನಿ ಗೊತ್ತಾ, ಡೈರೆಕ್ಟ್ ಹೇಳ್ತೇನೆ. ಏನ್ ಹೇಳ್ತೀನಿ? ತ್ರಿಭುಜ ABC ಸಮರೂಪ, ತ್ರಿಭುಜ DEF ಅಂತೀನಿ. ಅವ ನೀವೇನ್ ಮಾಡ್ಬೇಕು ಗೊತ್ತಾ, ಟಕ್ ಅಂತ ಹಿಂಗ್ ಬರೀಬೇಕು, ಸೆಂಟೆನ್ಸ್ ವೈಸ್ ಬರೀಬಾರ್ದು, ಸಿಂಪಲ್ ಆಗಿ ಬರೀಬೇಕು. ಇದು ಸಮರೂಪ ಚಿಹ್ನೆ. ಸರ್ವಸಮ ಬರಿ ಅಂತೀನ. ಅವ ನೀವು ಹೆಂಗ್ ಬರೀಬೇಕು? ತ್ರಿಭುಜ ABC ಸರ್ವಸಮ, ಸರ್ವಸಮ ಚಿಹ್ನೆ ನೋಡಿದ್ರು, ಸರ್ವಸಮ ಚಿಹ್ನೆ. ತ್ರಿಭುಜ DEF ಹಿಂಗ್ ಬರೀಬೇಕು. ಇದು ಸರ್ವಸಮ, ಇದು ಸಮರೂಪ. ನಾನು ಬಾಯದಿಂದ ಹಿಂಗೆ ಹೇಳ್ತಾ ಇದ್ದಾಗ ನೀವೇನ್ ಮಾಡ್ಬೇಕು? ಸಿಂಬಲ್ ಆಗಿ ಬರೀಬೇಕು. ಕೆಲವೊಬ್ರು ಏನ್ ಮಾಡ್ತಾವ, ತ್ರಿಭುಜ ABC ಸರ್ವಸಮ ತ್ರಿಭುಜ DEF ಅಂತ ಕನ್ನಡ ವಾಕ್ಯದ ಬರೀತಾರೆ. ಬರೀಬಾರ್ದು. ಗಣಿತದಲ್ಲಿ, ರೇಖಾ ಗಣಿತದಲ್ಲಿ ಚಿಹ್ನೆಗಳನ್ನು ಹಾಕಿ ಬರೀಬೇಕು. ಇವು ಸಮರೂಪ, ಸರ್ವಸಮ. ಈ ಚಾಪ್ಟರ್ದಲ್ಲಿ ಇಂಥ ಸರ್ವಸಮಿಗೆ ಸಂಬಂಧಿಸಿದಂತ ಕೆಲವೊಂದು ನಿಬಂಧನೆಗಳಿವೆ. ಏನು ನಿಬಂಧನೆಗಳು? ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡಿದಾಗ ಈ ತ್ರಿಭುಜದ ಎರಡು ಭಾವಗಳು ಈ ತ್ರಿಭುಜದ ಎರಡು ಭಾವಗಳ ಸಮ ಇರಬಹುದು. ಈ ತ್ರಿಭುಜದ ಒಂದು ಕೋನ ಎರಡು ಭಾವಗಳ ಸಮ ಇರಬಹುದು. ಈ ತ್ರಿಭುಜದ ಮೂರು ಕೋನಗಳು ಈ ತ್ರಿಭುಜದ ಮೂರು ಕೋನಗಳು ಸಮ ಇರಬಹುದು. ಈ ತ್ರಿಭುಜದ ಮೂರು ಭಾವಗಳು ಇನ್ನೊಂದು ತ್ರಿಭುಜದ ಮೂರು ಭಾವಗಳ ಸಮ ಇರಬಹುದು. ಅವಕ್ಕೆ ನಾವು ಸರ್ವಸಮ ನಿಬಂಧನೆಗಳು ಅಂತ ಓದ್ತೀವ. ಅಂತ ಸರ್ವಸಮ ನಿಬಂಧನೆ ಆಲ್ರೆಡಿ ನಾ ಬರ್ಕೊಂಬ ಅಂತ ಹೇಳಿ ಬರ್ಕೊಂಡ್ ಬಂದಿರಾ? ಮನೆ ಬರ್ಕೊಂಡ್ ಬಂದಿರಾ? ಯಾವ ಅಂತ ಹೇಳ್ತೀನಿ ನೋಡ್ರಿ. ಇದು ಸಮ ಅನುರೂಪ ಭಾವ, ಇದು ಸಮ ಅನುರೂಪ ಭಾವ, ಇದು ಸಮ ಕೋನ. ಅವ ನಾನೇನ್ ಬರ್ತೀನಿ ಗೊತ್ತಾ ನಿಮಗೆ? ಈಗ ಬಾ ಕೋ ಬಾ ಸಿದ್ಧಾಂತ ಅಂತ ಹೇಳಿ ನೆನ್ಪಿಟ್ಕೋರಿ. ಬಾ ಕೋ ಬಾ, ಬಾವು ಕೋನ ಬಾವು. ಹಾಗಾದ್ರೆ ಎರಡು ಬಾವು ಒಂದು ಕೋನ ಅಂದಂಗ. ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡಿದಾಗ ಎರಡು ಬಾವುಗಳು ಒಂದು ಕೋನ ಸಮವಿವೆ. ಇದೇ ಬಾಕೋಬ ಸಿದ್ಧಾಂತ. ಬಾಕೋಬ ಸಿದ್ಧಾಂತವನ್ನು ಬರೆಯಿರಿ ಅಂತ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಒಂದು ಕ್ವಶನ್ ಕೊಟ್ಟರೆ ನೀವು ಹೆಂಗ್ ಬರೀಬೇಕಂದ್ರೆ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಎರಡು ಬಾಹುಗಳು ಮತ್ತು ಅನುರೂಪ ಒಂದು ಕೋನ ಸಮವಿದ್ದರೆ ಅದಕ್ಕೆ ನಾವು ಬಾಕೋಬ ಸಿದ್ಧಾಂತ ಎಂದು ಕರೆಯುತ್ತೇವೆ. ಸಿಂಪಲ್. ಇನ್ನೇ ಹೇಳ್ತೀನಿ ನೋಡಿ. ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡಿದಾಗ ಒಂದು ತ್ರಿಭುಜದ ಎರಡು ಬಾಹುಗಳು ಇನ್ನೊಂದು ತ್ರಿಭುಜದ ಅನುರೂಪ. ಶಬ್ದ ಅನುರೂಪ ಬಹಳ ಇಂಪಾರ್ಟೆಂಟ್, ಹಂಗೆ ಬರೆಯುವುದಿಲ್ಲ. ಒಂದು ತ್ರಿಭುಜದ ಎರಡು ಬಾಹುಗಳು ಇನ್ನೊಂದು ತ್ರಿಭುಜದ ಅನುರೂಪ ಎರಡು ಬಾಹುಗಳು, ಒಂದು ತ್ರಿಭುಜದ ಒಂದು ಕೋನ ಇನ್ನೊಂದು ತ್ರಿಭುಜದ ಅನುರೂಪ ಒಂದು ಕೋನ. ಅಲ್ಲಿ ನಾ ಗುರ್ತ ಮಾಡಿ ನೋಡ್ರಿ.
ಇನ್ನೇನು ಹೇಳ್ತೀನಿ ಸಿದ್ಧಾಂತ ಹೆಂಗಿರ್ತದೆ ಬಾಕೋಬ ಸಿದ್ಧಾಂತ. ಒಂದು ತ್ರಿಭುಜದ ಎರಡು ಬಾಹುಗಳು ಒಂದು ಕೋನ, ಇನ್ನೊಂದು ತ್ರಿಭುಜದ ಅನುರೂಪ ಎರಡು ಬಾಹುಗಳು ಒಂದು ಕೋನ ಪರಸ್ಪರ ಸಮವಿದ್ದರೆ ಆ ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಇದನ್ನೇ ಬಾಕೋಬ ಸಿದ್ಧಾಂತ ಎಂದು ಕರೆಯುತ್ತಾರೆ ಅಂತದ. ನಂತರ ಏನ್ ಮಾಡ್ತೀವಿ ಅಂದ್ರೆ ಇನ್ನೊಂದೈತಿ ಬಾವು 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 ಸಿದ್ಧಾಂತ ಇದೆ ಸರ್. ನೋಡಿ ಹೆಂಗ ಸಿದ್ಧಾಂತ ಬಾವು 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 ಸರ್ವಸಮತೆಯ ಸಿದ್ಧಾಂತ. ಏನ್ ಹಿಂಗಂದ್ರೆ ಮೂರು ಬಾಹುಗಳು ಸಮ ಇರಬೇಕು. ನೋಡಿ ಮೂರು ಬಾಹುಗಳು, ಈ ಮೂರು ಬಾಹುಗಳು ಸಮ ಇರಬೇಕು. ಇಲ್ಲಿ ಕೋನ ಇಲ್ಲ. ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಅನುರೂಪ ಮೂರು ಬಾಹುಗಳು ಪರಸ್ಪರ ಸಮವಿದ್ದರೆ ಅದನ್ನು ಏನೆಂದು ಕರೆಯುತ್ತೇವೆ? ಬಾವು 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 ಸರ್ವಸಮತೆಯ ಸಿದ್ಧಾಂತ ಎಂದು ಕರೆಯುತ್ತೇವೆ. ಬಾ 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 ಸಿದ್ಧಾಂತ ಅಂತಾರೆ. ಏನಂತಾರೆ? ಮತ್ ಬಾ 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 ಅನ್ಕೋತ ಕೂತೀರಿ. ಇದು ಬಾ 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 ಸಿದ್ಧಾಂತ ಅಂತ. ನೆಕ್ಸ್ಟ್ ಇನ್ನೊಂದು ಸಿದ್ಧಾಂತ. ಏನ್ ಸಿದ್ಧಾಂತ ಇರ್ಬೋದು ಅಂದ್ರೆ ಗಮನ ಇರಲಿ. ಕೋನ 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 ಸಿದ್ಧಾಂತ. ಸಿಂಪಲ್. ಕೋ 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 ಸಿದ್ಧಾಂತ ಅಂದ್ರೆ ಒಂದು ತ್ರಿಭುಜದ ಮೂರು ಕೋನಗಳು ಇನ್ನೊಂದು ತ್ರಿಭುಜದ ಅನುರೂಪ ಮೂರು ಕೋನಗಳು ಪರಸ್ಪರ ಸಮವಿದ್ದರೆ ಅದನ್ನು ಕೋ ಸಿದ್ಧಾಂತ ಎಂದು ಕರೆಯುತ್ತಾರೆ. ಓಕೆ, ಕೋನ 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 ಸಿದ್ಧಾಂತ ಸರ್ವಸಮತೆಯ ನಿಬಂಧನೆ ಅಂತ ಕರೀತಾರೆ. ಈ ಮೂರು ನಿಬಂಧನೆಗಳು ಬಹಳ ಇಂಪಾರ್ಟೆಂಟ್, ತ್ರಿಭುಜದ ಸರ್ವಸಮತೆಗೆ ಸಂಬಂಧಪಟ್ಟಂತೆ. ನೆನಪಿರ್ಲಿ. ಆಲ್ರೆಡಿ ನಿಮಗೆ ಬರ್ಕೊಂಬ ಅಂತ ಹೇಳ್ತು, ಬರ್ಲಿಲ್ಲ ಅಂದ್ರೆ ಇವತ್ತೇನ್ ಮಾಡ್ಬೇಕು ನೀವು ಗೊತ್ತಾ? ಈ ಸಿದ್ಧಾಂತಗಳಿಗೆ ಡೆಫಿನೇಷನ್ ಅನ್ನ ಬರ್ಕೊಂಡ್ ಬರ್ಬೋದು. ನೆಕ್ಸ್ಟ್ ಇನ್ನೊಂದೇನು ಇರ್ಬೋದು ಗೊತ್ತಾ? ಹಿಂಗೊಂದು ಐತಿ. ಏನ್ ಗೊತ್ತಾ? ಕೋ ಕೋ ಬಾ ಅಥವಾ ಕೋ ಭಾ ಕೋ ಕೋಬಾಕೋ ಏನ್ ಹೇಳ್ತದೆ ಗೊತ್ತಾ? ಒಂದು ತ್ರಿಭುಜದ ಎರಡು ಕೋನಗಳು ಒಂದು ಬಾಹು. ಒಂದು ತ್ರಿಭುಜದ ಎರಡು ಕೋನಗಳು ಒಂದು ಬಾಹು. ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಒಂದು ಬಾಹು ಪರಸ್ಪರ ಸಮವಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಆದ್ದರಿಂದ ಈ ನಿಬಂಧನೆಯನ್ನು ಕೋಬಾಕೋ ಸರ್ವಸಮತೆಯ ನಿಬಂಧ ಅಥವಾ ಸಿದ್ಧಾಂತ ಎಂದು ಕರೆಯುತ್ತೇವೆ ಅಂತ ಹೇಳ್ಬೋದು. ಈ ನಾಲ್ಕು ಸಿದ್ಧಾಂತಕ್ಕೆ ಏನ್ ಮಾಡಬೇಕಪ್ಪ ಅಂದ್ರೆ ಡೆಫಿನಿಷನ್ ಬರ್ಕೊಂಡ್ ಬರ್ಬೇಕು. ಈಸಿ ಟೆಕ್ಸ್ಟ್ ಬುಕ್ನಾಗ ಅದಾವ, ನೀಟಾಗಿ ಓದ್ಕೊಂಡ್ ಬರ್ಬೇಕು, ಬರ್ಕೊಂಡ್ ಬರ್ಬೇಕು. ನಾ ಏನೇನು ಬೇಕಂತ ಹೇಳ್ತೇನೆ. ಕೇಳ್ಬೇಕಾ? ಇನ್ನೇನು ಹೇಳ್ತೀನಿ, ಎಲ್ಲರೂ ಗಮನ ಬಿಟ್ಟು ಕೇಳಿ. ಒಂದು ಆಕ್ಟಿವಿಟಿನೇ ಮಾಡ್ತೀನಿ ನೋಡ್ರಿ, ಗಮನ. ಈ ಎರಡು ಟೆಕ್ಸ್ಟ್ ಬುಕ್ ಅದಾವ. ಇದು ಯಾವ ಆಕಾರ ಅದಾವ ಹೇಳ್ರಿ? ತ್ರಿಭುಜ ಆಕಾರ ಇದ್ದು ಕೊಡ್ರಿ ನನಗೆ. ಯಾವ ಇಲ್ಲ? ತ್ರಿಭುಜ ಆಕಾರ ಯಾವ ಇಲ್ಲ? ಯಾಕಿಲ್ಲ? ಕೊಡಿಲಿ ಕೊಡಿಲಿ ಇಲ್ಲ ಅಂತ ಮನಸ್ಸು ಮಾಡಿ ಎಷ್ಟು ಬೇಕು ಈಗ ತಗೋ. ತ್ರಿಭುಜ ಆಕಾರ, ಇದು ತ್ರಿಭುಜ ಆಕಾರ. ಇದೇ ಸೇಮ್ ಕೊಡುವ. ಇನ್ನೊಂದು ಇದು ಬೇರೆ ಇದೆ. ಯಸ್, ನಾವು ಯಾಕೆ ಸರಿಯಾಗಿ ನೋಡ್ಬೇಕಿಲ್ಲ. ಸೇಮ್ ಅದ. ನಿಮ್ ಕಂಪಾಸ್ನಾಗ ಅದಾವ ಇಂಥವು, ನೀವು ನೋಡಲ್ಲ. ಬರೀ ಇದು ಮಾಡೋದು, ಏನ್ ಮಾಡೋದು ಕೆಲಸ ನೋಡೋದೇ ಇಲ್ಲ. ಹಾ ಕೊಡಲಿ, ಇದು ಕೊಡಲಿ. ಇವೆರಡು ಸೇಮ್ ಇದು ಕೊಡೋ. ಯಸ್ ಕೊಡಿ, ತಗೋ. ಕಟ್ ಮಾಡಿದ್ ಕೊಡ್ಬೇಡ, ಇನ್ನೊಂದು ಸೇಮ್ ಸೇಮ್ ಇರುತ್ತೆ ಎರಡು. ಕೊಡಪ್ಪ, ಕೊಡು ಕೊಡು, ಎರಡು ಕೊಡು. ಎರಡು ಇದ್ರೆ ಇನ್ನೊಬ್ಬರು ಕೊಡು. ಇಲ್ಲೆಲ್ಲ ಲೇಗಿ ಅಸಹ್ಯ ಶಬ್ದ ಮಾತಾಡಬಾರ್ದು ಕ್ಲಾಸ್ ರೂಮಲ್ಲಿ, ಸರಿ ಅಲ್ಲ? ಇಲ್ವಾ? ಒಂದು ಕೊಡಮ್ಮ. ಇದು ಚಿಕ್ಕದು ದೊಡ್ಡದೈತಿ. ದೊಡ್ಡದು ಕೊಡಿಲ್ಲ. ಇದನ್ನು ನಿಮ್ಗೆ ಕಾಣಿಸ್ತದಲ್ಲ, ಒಂದೇ ಕಾಣಿಸ್ತದ ನೋಡಿ. ಇದರಲ್ಲಿ ಹಿಂದೆ 10 ಇದ್ರು ಒಂದೇ ಕಾಣಿಸ್ತದೆ. ಯಾಕಂದ್ರೆ ಇವು ಎರಡು ಸರ್ವಸಮ ಅದಾವ. ಇದನ್ನ ತೆಗೆದು ಬಿಟ್ರೆ ನೋಡ್ರಿ ಎರಡು ಅದಾವ. ಇದಕ್ಕೆ ನಾವು ಸಮತೆ ನಿಬಂಧನವನ್ನ
ನಾ ಅಪ್ಲೈ ಮಾಡ್ತೀನಿ. ಏನು ಅಪ್ಲೈ ಮಾಡ್ತೀನಿ? ಫಸ್ಟ್ನೇ ಸಿದ್ಧಾಂತ ಬಾ 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 ಸಿದ್ಧಾಂತ. ನೋಡಿ ಬಾ ಬಾ ಇಲ್ಲಿ ಇಟ್ಬಿಟ್ರೆ ಇವೆರಡು ಭಾವಗಳು ಪರಸ್ಪರ ಸಮದವು, ಅನುರೂಪ. ಈ ಎರಡು ಭಾವಗಳು ಪರಸ್ಪರ ಅನುರೂಪ. ಈ ಬಾಟಮ್ ಅದಾವ ಎರಡು ಭಾವಗಳು ಪರಸ್ಪರ ಅನುರೂಪ. ಅವ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇವೆರಡು ಕಂಪೇರ್ ಮಾಡ್ತೀವಿ. ಇದ್ರ ಹೆಸರು ABC ಅನ್ನು, ಇದ್ರ ಹೆಸರು DEF ಅನ್ನು. ಯಾಸ ಬಾಯ್ ರೆಡಿ ಬಾ, ಎದ್ ಬಾ, ಬರೋ ಬಾಯ್, ಎದ್ ಬಾ, ಈ ಕಡೆ ಹಿಡ್ಕೋ ಸರಿ. ಆಕಿ ಹೆಂಗ್ ಹಿಡ್ದ ಹಂಗೆ ಹಿಡಿಬೇಕು ನೀನು, ಇಲ್ಲ ಉಲ್ಟಾ ಹಿಡ್ದೆ. ಹಾ ಎಸ್ ನೋಡ, ಈ ಭಾವು ಅನುರೂಪ, ಕರೆಕ್ಟ್? ಈ ಭಾವು ಅನುರೂಪ, ಕರೆಕ್ಟ್? ಈ ಭಾವು ಅನುರೂಪ, ಕರೆಕ್ಟ್? ಹೌದಾ? ಏನ ಹೆಣ ನಿಂತ ನಿಂದ್ರಬೇಡ, ಸ್ವಲ್ಪ ಆಕ್ಟಿವ್ ಆಗಿರ್ಲಿ. ಹಾಗಾದ್ರೆ ಗಮನ ಇರಲಿ, ಈ ತ್ರಿಭುಜದ ಮೂರು ಭಾವಗಳು, ಈ ತ್ರಿಭುಜದ ಅನುರೂಪ ಮೂರು ಭಾವಗಳು ಪರಸ್ಪರ ಸಮವಿದ್ದರೆ ಇವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರ ಬಾವು ಸರ್ವಸಮ್ಮತಿಯ ಸಿದ್ಧಾಂತ ಅಂತ ಕರಿತೀವಿ. ಇದಕ್ಕೆ ಡೆಫಿನೇಷನ್ ನೀವೇ ಬರೀಬಹುದು. ಯಾರು ಹೇಳ್ತೀರಿ ಹೇಳೋಣ? ಬಾ ಸಿದ್ಧಾಂತದ ಡೆಫಿನೇಷನ್ ಹೇಳ. ಬಾವು ಸಿದ್ಧಾಂತದ ಡೆಫಿನೇಷನ್ ಹೇಳ. ನಾ ಏನಂತ ಹೇಳ್ತೀನಿ ಕೇಳ್ರಿ. ನೋಡಪ್ಪ, ಒಂದು ತ್ರಿಭುಜದ ಮೂರು ಭಾವಗಳು, ಗಮನ ಇರಲಿ, ಒಂದು ತ್ರಿಭುಜದ ಮೂರು ಭಾವಗಳು ಇನ್ನೊಂದು ತ್ರಿಭುಜದ ಅನುರೂಪ ಮೂರು ಭಾವಗಳು ಪರಸ್ಪರ ಸಮವಿದ್ದರೆ ಆ ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಇದನ್ನು ಬಾವು ಸರ್ವಸಮ್ಮತಿಯ ಸಿದ್ಧಾಂತ ಎಂದು ಕರೆಯುತ್ತಾರೆ. ಹೇಳ. ಒಂದು ತ್ರಿಭುಜದ ಮೂರು ಭಾವಗಳು ಸಮವಾಗಿದ್ದರೆ ಇನ್ನೊಂದು ತ್ರಿಭುಜದ ಅನುರೂಪ ಮೂರು ಭಾವಗಳು. ಶಬ್ದ ಇಲ್ಲಿ ಅದ. ಒಂದು ತ್ರಿಭುಜದ ಮೂರು ಭಾವಗಳು ಇನ್ನೊಂದು ತ್ರಿಭುಜದ ಅನುರೂಪ ಮೂರು ಭಾವಗಳು. ನಿಧಿಗಳು ನಾನು ಹೇಳೋ ಸ್ಪಷ್ಟವಾಗಿ ತಿಳ್ಕೋಬೇಕು. ಈ ಕಡೆ ವಾಯ್ಸ್ ಹೇಳಪ್ಪ, ಯಾರು ವಾಯ್ಸ್ ಹೇಳು, ಯಾಕೆ ಡಿಸ್ಟರ್ಬೆನ್ಸ್ ಹೇಳಿಕಾಗಲ್ದ ಅಂದ್ರೆ ನಾವು ಹೇಳೋದು ಎಫೆಕ್ಟ್ ಆಗೋದು ಅಂತ ನಿಮಗೆ. ಕಿಟಕಿ ಕ್ಲೋಸ್ ಮಾಡೋದು ಹೋಗಂತ ಹೇಳೋದು ಹಿಡ್ಕೋಬೇಕು. ಒಂದು ತ್ರಿಭುಜ ಹಿಡ್ಕೊಂಡು ಏನು ಮಾಡ್ಬೇಕಂದ್ರೆ ಆ ತ್ರಿಭುಜದ ಮೂರು ಭಾವಗಳು ನೋಡ ಹೇಳು. ಒಂದು ತ್ರಿಭುಜದ ಮೂರು ಭಾವಗಳು, ಇಲ್ಲೇ ಶಬ್ದ, ಒಂದು ತ್ರಿಭುಜದ ಮೂರು ಭಾವಗಳು ಇನ್ನೊಂದು ತ್ರಿಭುಜದ ಅನುರೂಪ ಮೂರು ಭಾವಗಳು ಪರಸ್ಪರ ಸಮವಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಇದನ್ನು ಬಾವು ಸರ್ವಸಮ್ಮತಿಯ ಸಿದ್ಧಾಂತ ಎಂದು ಕರೆಯುತ್ತಾರೆ. ಸಿಂಪಲ್. ಹೇಳ್ಬೋದಾ? ಒಂದು ತ್ರಿಭುಜದ ಮೂರು ಭಾವಗಳು ಮತ್ತೊಂದು ತ್ರಿಭುಜದ ಅನುರೂಪ ಮೂರು ಭಾವಗಳು ಪರಸ್ಪರ ಸಮವಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಇದನ್ನು ಬಾವು ಸಿದ್ಧಾಂತ ಎಂದು ಕರೆಯುತ್ತಾರೆ. ಯಾರು ಹೇಳ್ತಾರೆ? ನೀ ಹೇಳು. ಯಾರು ಹೇಳು? ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಅನುರೂಪ ಮೂರು ಬಾಹುಗಳು ಪರಸ್ಪರ ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಇದನ್ನು ಬಾಹು ಸಿದ್ಧಾಂತ ಎನ್ನುತ್ತಾರೆ. ವೆರಿ ಗುಡ್, ಕರೆಕ್ಟ್. ಚಪ್ಪಾಳೆ ಹೊಡೆದ್ರಿ. ಈಗ ವಾಯ್ಸ್ ದಾಗ ಹೇಳ್ರಿ. ಒಂದು ತ್ರಿಭುಜವು ಮೂರು ಬಾಹುಗಳು ಇನ್ನೊಂದು ತ್ರಿಭುಜವು ಮೂರು ಅನುರೂಪ ಬಾಹುಗಳಿಗೆ ಪರಸ್ಪರ ಸಮವಾಗಿದ್ದಲ್ಲಿ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ವೆರಿ ಗುಡ್, ಕರೆಕ್ಟ್. ಕರೆಕ್ಟಾ? ಎಸ್, ಸಿಂಪಲ್. ಇದಕ್ಕೆ ನಾವು ಬಾವು ಸಿದ್ಧಾಂತ ಅಂತ, ಸರ್ವಸಮ್ಮತೆ ಸಿದ್ಧಾಂತ. ನೆಕ್ಸ್ಟ್, ಕೋನ ಸರ್ವಸಮ ಸಿದ್ಧಾಂತ ಹೇಳ್ಬೇಕು. ಯಾರು ಹೇಳ್ತೀರಿ? ಕೋನ ಮೂರು ಬಾವು ಅವರಿಗೆ ಹೋಲಿಕೆ ಮಾಡಿರ್ತಾನೆ. ಮೂರು ಕೋನ ಹೋಲಿಕೆ ಮಾಡಪ್ಪ, ನೀ ಮಾಡ ಹೇಳೋಣ. ಎಷ್ಟು ಸರಳದ? ಒಂದು ತ್ರಿಭುಜದ ಮೂರು ಕೋನಗಳು ಮತ್ತೊಂದು ತ್ರಿಭುಜದ ಅನುರೂಪ ಮೂರು ಕೋನಗಳು ಪರಸ್ಪರ ಸಮವಾಗಿದ್ದರೆ ಆ ಎರಡೂ
ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಅದನ್ನು ಇದನ್ನು ಕೋನ ಸಿದ್ಧಾಂತ ಎಂದು ಕರೆಯುತ್ತಾರೆ. ಕರೆಕ್ಟಾ? ಮೂರನೇ ಬರೋಣ. ಕೋಬಾಕೋ. ಒಂದು ತ್ರಿಭುಜದ ಎರಡು ಕೋನಗಳು ಒಂದು ಬಾವು. ನೋಡು, ಒಂದು ತ್ರಿಭುಜದ ಎರಡು ಕೋನಗಳು ಒಂದು ಬಾವು, ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಒಂದು ಬಾವು ಅನುರೂಪ ಪರಸ್ಪರ ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳು ಏನಾಗಿರುತ್ತವೆ? ಎಸ್ ಕ್ಲಿಯರ್? ಇಂಥ ನಿಬಂಧನೆಯ ಪ್ರಕಾರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಲೆಕ್ಕಗಳನ್ನು ಬಿಡಿಸ್ತೀವಿ. ಇದು ಯಾರಿಗೆ ಬರ್ತದ? ಲೆಕ್ಕಗಳು ಸರಳ ಆದವು. ಇದು ಯಾರಿಗೆ ಬರಲ್ಲ, ಲೆಕ್ಕಗಳು ಡಿಫಿಕಲ್ಟಿ ಆಗ್ತವೆ ಅಷ್ಟೇ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಈ ಕೊಡ್ರಿ ಅವ್ರವ್ರು ಕೊಡ್ರಿ. ಈ ನಿಬಂಧನೆಗಳ ಬಗ್ಗೆ ನಿಮಗೆ ಸ್ವಲ್ಪ ತಿಳುವಳಿಕೆ ಇರಬೇಕು. ಹೆಂಗೆ ತಿಳುವಳಿಕೆ ಇರಬೇಕು? ಗಮನ ಇರಲಿ. ಚಿತ್ರಗಳು ನೋಡಿದ ತಕ್ಷಣ ಇವು ಇದೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ನೋಡೋಣ ಹೆಂಗೆ ಫೈಂಡ್ ಔಟ್ ಮಾಡ್ತೇನೆ. ನಾನು ಇಲ್ಲಿ ಚಿತ್ರ ಬರೀತೀನಿ. ನೋಡು, ಇಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ನಿಮಗೆ ಗಮನ ಇರಲಿ. ಈ ಚಾರ್ಟ್ ಐತಿ, ಇಲ್ಲಿ ಕೆಲವೊಂದು ಆಕೃತಿಗಳದಾವ. ಯಾವ್ಯಾವ ಆಕೃತಿಗಳದಾವ ಅಂದ್ರೆ ಒಂದು ಫಸ್ಟ್ ಆಯತ ಐತಿ, ರೈಟ್? ತ್ರಿಭುಜ ಅಷ್ಟೇ ಅಲ್ಲ, ರೇಖಾಗಣಿತದ ಎಲ್ಲಾ ಆಕೃತಿಗಳನ್ನು ನೀವು ಹೋಲಿಕೆ ಮಾಡಬಹುದು. ಆದ್ರೆ ನಮ್ಮ ಘಟಕದ ಹೆಸರು ಏನಾದ್ರು ತ್ರಿಭುಜ ಇರುವುದರಿಂದ ನಾವು ತ್ರಿಭುಜ ಜಾಸ್ತಿ ಮಾಡ್ತೀವಿ. ಇಲ್ಲಿ ಆಯತ ಇದೆ, ಇಲ್ಲಿ ಲಂಬಕೋನ ತ್ರಿಭುಜ ಇದೆ, ಇದು ಆಯತ ಇದೆ, ಇದು ಪಂಚಭುಜ ಅದ, ಇದು ಷಡ್ಭುಜ ಅದ, ಎಲ್ಲ ಬೇರೆ ಬೇರೆ ಆಕಾರ ಅದಾವ. ನಮಗೇನ್ ಬೇಕಪ್ಪ ಅಂದ್ರೆ ತ್ರಿಭುಜ ಅಷ್ಟೇ ಬೇಕು. ಯಾವ್ದಿಲ್ಲ ಮನೇನು ಇದೇ ಪಕ್ಕದಲ್ಲಿ ಇದೆಯಲ್ಲ, ಹೇಳೋಣ ನಾವು. ಬಾ 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 ಸಿದ್ಧಾಂತ ಹೇಳು. ಹಾ, ಏನಾಗುತ್ತೆ ಹೇಳೋಣ, ಕೇಳ್ಬೇಕು. ಅದನ್ನ ನೋಡಿದ ತಕ್ಷಣ ಗೊತ್ತಿರ್ಬೇಕು. ನಾನೀಗ ಏನ್ ಮಾಡ್ತೀನಿ ಅಂದ್ರೆ ಕೆಲವೊಂದು ತ್ರಿಭುಜಗಳನ್ನು ಇಲ್ಲಿ ಹಾಕ್ತೀನಿ. ಏನೇನು ಹಾಕಿನಿ ನೀವು ಗಮನ ಇರಬೇಕು. ಯಾವ ಸಿದ್ಧಾಂತ ಅಂತ ಹೇಳ್ಬೇಕು. ಕಾಕ ನೋಡಿ, ಈ ಸಿದ್ಧಾಂತ ಯಾವಾಗ ಗೊತ್ತಾಗಿಲ್ಲ. ನೋಡ್ರಿ ನೋಡ್ರಿ ಕೂತ್ಕೋರಿ. ಈ ತ್ರಿಭುಜದ ಹೆಸರು XYZ. ಈ ತ್ರಿಭುಜದ ಹೆಸರು PQR. ನಾ ಯಾರಿಗೆ ಕೇಳ್ತಾ ಅಷ್ಟು ಹೇಳ್ಬೇಕು, ಹುಡುಗರು ಏನು ಹೇಳಂಗಿಲ್ಲ. ಗಮನ ಇರಲಿ. ಇಲ್ಲಿ ಗುರುತಿಸಿನಿ, ಇಲ್ಲಿ ಗುರುತಿಸಿನಿ, ಇಲ್ಲಿ ಗುರುತಿಸಿನಿ, ಇಲ್ಲಿ ಗುರುತಿಸಿನಿ, ಇಲ್ಲಿ ಗುರುತಿಸಿನಿ, ಇಲ್ಲಿ ಗುರುತಿಸಿನಿ. ಇದು ಯಾವ ಸರ್ವಸಮ್ಮತೆಯ ನಿಬಂಧ? ಮತ್ತೆ ಯಾವುದು? ಬಾಕೋಬ. ಬಾಕೋಬ ಅಂದ್ರೂ ಒಂದೇ, ಬಾಬಾಕೋ ಅಂದ್ರೂ ಒಂದೇ. ಇದರ ಅರ್ಥ ಏನು ಗೊತ್ತಾ? ಎರಡು ಭಾವಗಳು ಒಂದು ಕೋನ. ಎಷ್ಟು ಸಿಂಪಲ್. ನೀವು ಬಾಕೋಬಾರೆ ಅಂದ್ರಿ, ಎರಡು ಬಾಬಾಕೋರೆ ಅಂದ್ರಿ ಅಥವಾ ಕೋಬಾಕೋರೆ ಅಂದ್ರಿ. ನೋಡಿ, ಇದು ನೀವು ಬರೀಬಹುದು. ಎರಡು ಭಾವು ಒಂದು ಕೋನ. ಎರಡು ಭಾವ ಅದ ನೋಡಿ. ಒಂದು ಬಾವು ಎರಡು ಬಾವು, ಒಂದು ಬಾವು ಎರಡು ಬಾವು, ಒಂದು ಕೋನ ಅದಷ್ಟೇ. ಇದನ್ನ ಹೀಗೂ ಬರೀಬಹುದು. ಬಾ ಕೋ ಬಾ ಹೀಗೂ ಬರೀಬಹುದು. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಏನಂತ ಹೇಳ್ತೀನಿ, ಯಾರು ಹೇಳ್ತೀರಿ? ಮೂರು ಭಾವಗಳನ್ನು ಗುರುತಿಸಿನಿ. ಸರ್ವಸಮ್ಮತೆಯ ಸಿದ್ಧಾಂತ. ಕರೆಕ್ಟಾ? ನಂತರ ಇವನ ಮೂರು ಅಳಗಿಸ್ತೇನೆ. ಅನ್ಬಾರಿ. ಕೋನ 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 ಸರ್ವಸಮ್ಮತೆಯ ಸಿದ್ಧಾಂತ. ಹಾಗಾದ್ರೆ ಡೆಫಿನೇಷನ್ ಹೇಳಿದ್ರಿ, ಯಾರು ಹೇಳ್ತಾರೆ? ಕೋನ ಕೋನ ಕೋ 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 ಸಿದ್ಧಾಂತಕ್ಕೆ ಡೆಫಿನೇಷನ್ ಹೇಳ. ಜಸ್ಟ್ ನಾವು ಏನ್ ಮಾಡಿವಿ ಅಂದ್ರೆ ಅಂಡರ್ಸ್ಟ್ಯಾಂಡ್ ಹೇಳ್ದೆ. ಒಂದು ತ್ರಿಭುಜದ ಮೂರು ಕೋನಗಳು ಮತ್ತೊಂದು ತ್ರಿಭುಜದ ಮೂರು ಅನುರೂಪ ಕೋನಗಳು ಸಮವಾಗಿದ್ದರೆ ಅದನ್ನು ಸರ್ವಸಮ ಎಂದು ಕರೆಯಲಾಗುತ್ತದೆ. ಅದನ್ನು ಕೋ ಸಿದ್ಧಾಂತ ಎನ್ನುವರು. ಇನ್ನೊಮ್ಮೆ ಹೇಳಿ, ಇನ್ನೊಂದು ಚೂರು ಚೆನ್ನಾಗಿ ಹೇಳೋಣ. ಒಂದು ತ್ರಿಭುಜದ ಮೂರು ಕೋನಗಳು ಇನ್ನೊಂದು ತ್ರಿಭುಜದ ಅನುರೂಪ ಮೂರು ಕೋನಗಳಿಗೆ ಸಮವಾಗಿದ್ದರೆ ಅದನ್ನು ಸರ್ವಸಮ
ತ್ರಿಭುಜ ಎನ್ನುವ ಆ ತ್ರಿಭುಜಗಳು ಸರ್ವಸಮವಾಗಿವೆ. ಆ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಅದನ್ನು ಕೋ ಸಿದ್ಧಾಂತ ಎನ್ನುವರು. ಕರೆಕ್ಟ್. ಎಸ್ ಕ್ಲಿಯರ್. ಎಷ್ಟೇ ಸಿಂಪಲ್. ಹಾಗಾದ್ರೆ ಇನ್ನೊಂದು ಇದನ್ನು ಅಳಿಸ್ಬಿಡ್ತೇನೆ ನೋಡ್ರಿ ಎಲ್ಲರೂ. ಏನು ಅಳಿಸ್ತೇನೆ? ಇದು ಅಳಿಸ್ತೇನೆ, ಇದು ಅಳಿಸ್ತೇನೆ, ಇದು ಅಳಿಸ್ತೇನೆ. ನೋಡಿ, ಇದಕ್ಕೆ ಹಾಕಿನಿ, ಇದಕ್ಕೆ ಹಾಕಿನಿ, ಇದಕ್ಕೆ ಹಾಕಿನಿ, ಇದಕ್ಕೆ ಹಾಕಿನಿ, ಇದಕ್ಕೆ ಹಾಕಿನಿ, ಇದಕ್ಕೆ ಹಾಕಿನಿ. ಹೇಳ್ರಿ, ಯಾರು ಹೇಳ್ತಾರೆ? ನೀವು ಮೂಲ್ಯ ಕುಂತ ಹೇಳುವನು ಲಾಸ್ಟ್ ಯಾವ್ದು? ನೀನು ಹೇಳು, ನೀವು ಯಾವ್ಯಾವ ಮಾರ್ಕ್ ಹಾಕಿನಿ ಹೇಳು. ಎಷ್ಟು ಕೋನಕ್ಕೆ ಮಾರ್ಕ್ ಹಾಕಿನಿ? 2 ಕೋನ. ಎಷ್ಟು ಬಾವಿಗೆ ಮಾರ್ಕ್ ಹಾಕಿನಿ? ಒಂದು ಬಾವಿಗೆ ಹಾಕಿನಿ, 2 ಕೋನ. ಯಾವ ಸಿದ್ಧಾಂತ? ಕೋ ಬಾ ಅಥವಾ ಕೋ ಬಾ ಕೋ ಸಿದ್ಧಾಂತ. ಕರೆಕ್ಟ್. ಹೇಳೋದು ಡೆಫಿನೇಷನ್ ಹೇಳೋದು ಹೇಳೋಣ. ಡೆಫಿನೇಷನ್ ಹೆಂಗೆ ಹೇಳ್ತಿ? ಕೋ ಬಾ ಕೋ ಹೇಳಲ್ಲ ಡೆಫಿನೇಷನ್. ಯಾರು ಹೇಳಪ್ಪ? ಒಂದು ತ್ರಿಭುಜದ 2 ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹು ಇನ್ನೊಂದು ತ್ರಿಭುಜದ 2 ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹುಗಳಿಗೆ ಅನುರೂಪವಾಗಿ ಸಮವಾಗಿದ್ದರೆ ಆ 2 ತ್ರಿಭುಜ ಸರ್ವಸಮವಾಗಿರುತ್ತದೆ. ಎಸ್ ಕರೆಕ್ಟ್. ಒಂದು ತ್ರಿಭುಜದ ಹೆಸರು ಸಾಮಾನ್ಯ ಬಾಹು ಮತ್ತು ಒಂದು ಕೋನ, ಇನ್ನೊಂದು ತ್ರಿಭುಜದ 2 ಸಾಮಾನ್ಯ ಬಾಹು ಅನುರೂಪ 2 ಸಾಮಾನ್ಯ ಬಾಹು ಒಂದು ಕೋನ ಪರಸ್ಪರ ಸಮವಾಗಿದ್ದರೆ ಆ 2 ಹೇಗಿರ್ತವೆ? ಸರ್ವಸಮವಾಗಿರ್ತವೆ. ಅದನ್ನೇ ನಾವು ಕೋಬಾಕೋ ಸಿದ್ಧಾಂತ, ಕೋಕೋ ಸಿದ್ಧಾಂತ, ಬಾಬಾ ಸಿದ್ಧಾಂತ ಅಂತ ಕರಿತೀವಿ. ಈ ಸಿದ್ಧಾಂತಗಳ ಬಗ್ಗೆ ನಿಮಗೆ ಕರೆಕ್ಟಾಗಿ ಜ್ಞಾನ ಇದ್ದರೆ ನಾವು ಏನು ಮಾಡ್ತೀವಪ್ಪ ಅಂದರೆ ನೀಟಾಗಿ ಕರೆಕ್ಟಾಗಿ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಅನುಕೂಲ ಆಗ್ತದೆ. ನಾವು ಏನೇ ಕೊಟ್ಟು ಪಟ 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 ನೀವು ಹೇಳ್ಬೋದು. ಈಗ ಒಮ್ಮೆ ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಹಿಂಗೆ ಮಾಡ್ತೀವಿ ನಾವು. ಏನು ಗೊತ್ತಾ? ಹೇಗೆ ನೋಡಿ, ಈ ರೀತಿ ಚಿತ್ರ ಹಾಕ್ತೇನೆ. ಚಿತ್ರ ಹಾಕ್ರಿ ನೋಡಿ, ಏನೇ ಗೊತ್ತಾಗ್ತದೆ ನನಗೆ. ಸ್ವಲ್ಪ ಹೇಳ್ಕೊ. ಇದ್ರ ಹೆಸರು ಎ ಕೊಟ್ಟೆ, ಬಿ ಕೊಟ್ಟೆ, ಇದ್ರ ಹೆಸರು ಓ ಕೊಟ್ಟೆ, ಇದ್ರ ಹೆಸರು ಸಿ ಕೊಟ್ಟೆ, ಇದ್ರ ಹೆಸರು ಡಿ ಕೊಟ್ಟೆ. ಇದ್ರ ನೋಡಿದಾಗ ಏನ್ ಅನ್ಸ್ತದೆ ಗೊತ್ತಾ? 2 ತ್ರಿಭುಜ, ಇಲ್ಲೊಂದು ತ್ರಿಭುಜ, ಇಲ್ಲೊಂದು ತ್ರಿಭುಜ ಸಪರೇಟ್ ತೆಗೆದು ಬಿಟ್ರೆ ಹೀಗಿರ್ತದೆ ನೋಡಿ. ಈಗ ಈ ತ್ರಿಭುಜ ಓ ಇಲ್ಲದ, ಎ ಇಲ್ಲದ, ಬಿ ಇದೆ. ಇದನ್ನು ಸಪರೇಟ್ ಮಾಡಿದ್ರೆ ಇದು ಹೀಗಿದೆ, ಇದು ಓ ಅದ, ಇದು ಸಿ ಅದ, ಇದು ಡಿ ಅದ. ನೋಡಿ 2 ತ್ರಿಭುಜ. ಅವಾಗ ಅವ ಏನ್ ಬರೀತಾನ ಅಂದ್ರೆ ಈಗ ಹಿಂಗ ಹಾಕ್ತಾನೆ, ಹಿಂಗ ಹಾಕ್ತಾನೆ, ನೆಕ್ಸ್ಟ್ ಹಿಂಗ ಹಾಕ್ತಾನೆ, ಹಿಂಗ ಹಾಕ್ತಾನೆ. ಯಾವ ಸಿದ್ಧಾಂತ ಅಂತ? ಏನು? ಯಾಕ 2 ಕೋನ ಅದಾವ, ಒಂದೇ ಬಾಹು. ಇದೇ ರೀತಿ ಹ್ಯಾಂಗ್ ಹಾಕಿದ್ರು ನೀವು ಓಡ್ಬೇಕು ಸರ್ವಸಮ. ಈಗ ಒಂದು ಪ್ರಶ್ನೆ ಕೇಳ್ತಾನೆ, ಎಷ್ಟು ತ್ರಿಭುಜಗಳಿವೆ? 2. ಅವುಗಳ ಹೆಸರೇನು? ಒಂದು AOB ಕೋನ ತ್ರಿಭುಜ, ಕರೆಕ್ಟ್. ಹಾಗಾದ್ರೆ AOB ಮತ್ತು COD ಯಲ್ಲಿ AB ಗೆ ಅನುರೂಪವಾದ ಬಾಹು ಯಾವುದು? ಯಾವುದು? CO ಗೆ ಅನುರೂಪವಾದ ಬಾಹು ಯಾವುದು? BO. ನೋಡಿಲಿ, BO, CO, BO. ಹಾಗಾದ್ರೆ CO, BO ನೋಡಿ ಹೆಂಗದೆ ಸಪರೇಟ್ ಇರ್ತೀವಿ. CO, BO. AO ಗೆ ಕೋನ B ಗೆ ಕೋನ D. ನೋಡಿ ಇಲ್ಲಿ ಗಮನ ಹೆಂಗೆ? ಇದಕ್ಕೆ ಅನುರೂಪ, ಇದಕ್ಕೆ ಅನುರೂಪ, ಇದು ಅನುರೂಪ. ಅರ್ಥ ಆಯ್ತಾ ನಾ ಹೇಳಿದ್ದು? ಹಾಗಾದ್ರೆ ನೀವೇನ್ ಮಾಡ್ಬೇಕಂದ್ರೆ ನಾಳೆ ಬರುವಾಗ ಕರೆಕ್ಟ್ ಆಗಿ ಈ ಸಿದ್ಧಾಂತಗಳನ್ನ ಬರ್ಕೊಂಡ್ ಬರ್ಬೇಕು. ಹೇಳಿದ ತಕ್ಷಣ ಎಷ್ಟಾವ್ ಇಷ್ಟು ಬರ್ಕೊಂಡ್ ಬರ್ಬೇಕು. ಇದ್ರ ಮೇಲೆ ನಾಳೆ ಏನ್ ಮಾಡೋಣ ಅಂದ್ರೆ ಅಭ್ಯಾಸ 7.1 ಅನ್ನ ಬಿಡಿಸೋಣ. ಎಸ್, ಅಭ್ಯಾಸ 7.1 ಬಿಡಿಸ್ಬೇಕಾದ್ರೆ ಇದು ನಮ್ ಕಂಪಲ್ಸರಿ ಬರಬೇಕು. ಓಕೆ, ಕ್ಲಿಯರ್? ರೈಟಾ? ಹಾಗಾದ್ರೆ ಮುಂದಿನ ಕ್ಲಾಸ್ ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.